ಕಲ್ಪನೆ ಮಾಡ್ಕೊಳ್ಳಿ, ನೀವು ಸ್ವಾಮೀಜಿಯನ್ನ ಒಂದು ಸಲೂನ್ಗೆ ಕರ್ಕೊಂಡು ಹೋದ್ರಿ ಹಾಗೂ ಅವರಿದ್ದ ಗೆಟಪ್ನೆಲ್ಲ ಕ್ಲೀನ್ ಮಾಡ್ಬಿಟ್ರಿ. ಅವರನ್ನ ಮನುಷ್ಯರನ್ನಾಗಿ ಮಾಡಿದ್ರಿ. ಅವರನ್ನ ಮನಸ್ಸಲ್ಲೇ ಫೋಟೋ ಶಾಪಿಂಗ್ ಮಾಡಿ ಹಾಗೆ ನೋಡ್ತಾನೆ, ಒಳ್ಳೆದು, ಇದನ್ನು ತೆಗೆದು ಹಾಕ್ಬಿಡೋಣ ಅಂತ ಹೇಳಿ. ಅಥವಾ ಅವರ ಫೋಟೋ ಯಾವುದಾದ್ರೂ ಇದ್ರೆ ಅದರಲ್ಲಿರೋ ಎಲ್ಲವನ್ನೂ ತೆಗೆದು ಸಾಮಾನ್ಯ ಶರ್ಟ್ ಪ್ಯಾಂಟ್ ಹಾಕಿ, ವೇದಿಕೆನೂ ತೆಗೆದುಹಾಕಿ, ಅವರು ಕುಳಿತಿರೋ ಆ ಎತ್ತರದ ಸಿಂಹಾಸನ ಮತ್ತು ಸಹಾಯಕ್ಕೆ ಅಂತ ಏನೇನು ಇಟ್ಕೊಂಡಿದ್ದಾರೋ ಅವೆಲ್ಲವನ್ನೂ ತೆಗೆದುಹಾಕಿ. ಈಗ ನಾನು ಈ ಮನುಷ್ಯನ ಮಾತು ಯಾಕೆ ಕೇಳಬೇಕು ಅಂತ ಕೇಳಿ, ನಿಮ್ಮ ಮನಸ್ಸು ಆ ಮನುಷ್ಯನ ಮಾತನ್ನು ಕೇಳೋಕೆ ಒಪ್ಪಲ್ಲ. ಯಾಕಂದ್ರೆ ಅವರ ಮಾತಲ್ಲಿ ಯಾವತ್ತೂ ಅಂಥದ್ದೇನೂ ಇರಲಿಲ್ಲ. ಪ್ರಕೃತಿಯಲ್ಲಿ ಕೂದಲು ಯಾವ ಕೆಲಸಕ್ಕೆ ಬರುತ್ತೆ ಅಂತ ಗೊತ್ತಾ? ನೀವು ಎಷ್ಟಿದ್ದೀರೋ ಅದಕ್ಕಿಂತ ದೊಡ್ಡದಾಗಿ ಕಾಣಿಸೋಕೆ ಅವು ಸಹಾಯ ಮಾಡುತ್ತೆ. ಸಿಂಹ ಇದೆಯಲ್ಲ, ಇದು ನಿಜವಾಗಿ ಹುಲಿಯ ಹೋಲಿಕೆಯಲ್ಲಿ ಒಂದು ಚಿಕ್ಕ ಪ್ರಾಣಿ, ಹಾಗೂ ಹುಲಿ ಹೆಚ್ಚು ಶಕ್ತಿಶಾಲಿಯೂ ಹೌದು. ಹುಲಿ ಮತ್ತು ಸಿಂಹದ ನಡುವೆ ಎಂದಾದರೂ ಕಾದಾಡಿದರೆ ಹುಲಿ ತುಂಬಾ ಸುಲಭವಾಗಿ ಗೆಲ್ಲುತ್ತೆ. ಕೂದಲು ಮತ್ತು ಗಡ್ಡದ ಉಪಯೋಗ ಏನಂದ್ರೆ, ನೀವು ಎಷ್ಟಿದ್ದೀರೋ ಅದಕ್ಕಿಂತ ದೊಡ್ಡವರಾಗಿ ಕಾಣಿಸೋದು. ಇದು ಒಂದು ರೀತಿಯ ಸೈಕಲಾಜಿಕಲ್ ಸಿಗ್ನಲಿಂಗ್. ಸ್ವಾಮೀಜಿ ಈ ಎಲ್ಲ ಬಾಹ್ಯ ಸಿಗ್ನಲಿಂಗ್ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ನಾನು ಅದೆಲ್ಲವನ್ನು ತೆಗೆದುಹಾಕಿ ಅವರನ್ನ ರಸ್ತೆಯ ಒಬ್ಬ ಸಾಮಾನ್ಯ ಮನುಷ್ಯನನ್ನಾಗಿ ಮಾಡಿದ್ರೆ ನಾನು ಅವರಿಂದ ಪ್ರಭಾವಿತನಾಗ್ತೀನಾ?